ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬೇಳೆ ಹಾಕ್ಬಿಟ್ಟು ರಸಮ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ. ಇದು ಮಳೆಗಾಲ, ಚಳಿಗಾಲದಲ್ಲಿ ಶೀತ ಕೆಮ್ಮು ಆದರೆ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಎಲ್ರಿಗೂ ತುಂಬಾ ಒಳ್ಳೆಯದು ರಸಮ್ಮು. ಸೊ ಹಾಗಾಗಿ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ನಾನು ಒಂದು ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದು, ಈ ರೀತಿ ನೋಡಿ 2-3 ಸರಿ ಚೆನ್ನಾಗಿ ಬೇಳೆ ತೊಳೆದು ಇದಕ್ಕೆ ನಾನು ಟೊಮೆಟೊ ಹಾಗೆಯೇ ಅಲ್ಲಿ ತೋರಿಸಿದ್ದಂಗೆ 2-3 ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ವಿಷಲ್ ತೆಗೆಸ್ಕೋಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಬೇಳೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ. ಸೊ ಹಾಗಾಗಿ ಈಗ ಒಂದು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಒಂದು 4-5 ವಿಷಲ್ ತೆಗೆಸಿದ್ರೆ ನಮಗೆ ಈ ರೀತಿಯಾಗಿ ನೋಡಿ ಬೆಂದಿರುತ್ತೆ ಬೇಳೆ ಎಲ್ಲ. ಇದನ್ನು ನೀವು ಮಸಿಯೋದು ಬರುತ್ತಲ್ಲ, ಸೊ ಮಸಿದ್ರೂ ಆಗುತ್ತೆ. ಈ ಥರ ಸೌಟಲ್ಲಿ ಈ ಥರ ಮಾಡಿದ್ರು ನೀಟಾಗಿ ಸ್ಮ್ಯಾಶ್ ಆಗಿಬಿಡತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಈ ರೀತಿ ನಾನು ಹೀಗೆ ಸೌಟಲ್ಲೇ ನೀಟಾಗಿ ಚೆನ್ನಾಗಿ ಮಸ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಒಂದು ಚಿಕ್ಕದು ಈರುಳ್ಳಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈ ಕಡೆ ಕುಕ್ಕರ್ಗೆ ನಾನು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ಇದೇ ಕಟ್ಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ, ಯಾಕೆಂದರೆ ಆಮೇಲೆ ಗಂಟು ಆಗಿಬಿಡುತ್ತೆ ನಾವು ಸಾಂಬಾರಿಗೆ ಹಾಕಿದಾಗ. ಸೊ ಹಾಗಾಗಿ ನೀಟಾಗಿ ಕೈ ಆಡ್ಕೊಂಡು ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇದು ಖಾರದ ಪುಡಿ ಎಲ್ಲ ಏನು ಬೇಡ, ಯಾಕೆಂದರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ವ. ಸೊ ಹಾಗಾಗಿ ಇವಾಗ ನೋಡಿ ಇದಕ್ಕೆ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು. ಗೋಲ್ಡನ್ ಫ್ರೈ ಆದಮೇಲೆ ಆ ಒಗ್ಗರಣೆ ಘಮ ಬರ್ತಾ ಇರುತ್ತೆ, ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ. ಆವಾಗ ನಾವು ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಬೇಳೆ ಕಟ್ಟು, ಅದನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕ್ಕೊಂಡು ಕ್ವಾಂಟಿಟಿ ವೈಸ್ ನೀರು ನೋಡ್ಕೊಳ್ಳಿ. ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನೀವು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಿಮಗೆ ಬೇಳೆ ರಸಮ್ ಅಥವಾ ಬೇಳೆ ಕಟ್ಟು ಅಂತ ಏನು ಹೇಳ್ತಾರಲ್ಲ, ಸೊ ಅದು ರೆಡಿ ಆಗಿಬಿಡತ್ತೆ. ಇವಾಗ ನೋಡಿ ಇದಕ್ಕೆ ಫೈನಲಾಗಿ ನಾನು ಮೆಣಸು ಜೀರಿಗೆನ ಕುಟ್ಟಿದ್ದೀನಿ, ಹಾಗೆ ಕುಟಾಣಿಲಿ ಕುಟ್ಟಿ ಕೈಯೆಲ್ಲ ಹಿಂಗೆ ಇದು ಮಾಡಿ ಹಾಕ್ತಾಯಿದ್ದೀನಿ. ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿಲ್ಲ, ಕುಟಾಣಿಲಿ ಕುಟ್ಟಿ ಮಾಡಿದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಶೀತ ಕೆಮ್ಮು ಜ್ವರ ಇದ್ದಾಗ ಊಟ ಸೇರ್ತಾ ಇರಲ್ಲ ಅನ್ನೋರು ಈ ರೀತಿ ಬಿಸಿ ಅನ್ನಕ್ಕೆ ರಸಮ್ನ ಮಾಡ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಳೆ ಶುರುವಾಗ್ತಿದೆ, ಚಳಿ ಇರುತ್ತೆ, ವೆದರ್ ಕೋಲ್ಡ್ ಇರುತ್ತೆ, ಮಕ್ಕಳಿಗೆ ಶೀತ ಕೆಮ್ಮು ಹುಷಾರು ತಪ್ಪೋದು, ದೊಡ್ಡವರು ಆಗಿರ್ಬೋದು ಕೂಡ ಎಲ್ಲರೂ ಊಟ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಮೇಲೆ ನೊರೆ ಏನಿದೆ ಅದೆಲ್ಲ ನೀಟಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಬರುತ್ತೆ. ನೋಡಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಕುದಿದ್ರೆ ನಿಮಗೆ ಬೇಳೆ ರಸಮ್ ಅನ್ನೋದು ರೆಡಿ ಆಗಿಬಿಡುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.